ಎಷ್ಟು ಗೋತ್ರ? ಯಾಕೊಬ್ಬರು ಎಷ್ಟು ಗೋತ್ರಗಳನ್ನ ಕರೆದಿ ಆಶೀರ್ವಾದ ಮಾಡ್ತಾನೆ? 12 ಗೋತ್ರಗಳು. ಈಗ ಯುದ್ಧಕ್ಕೆ ಹೋಗ್ಬೇಕಾದ್ರೆ ಈ 12 ಗೋತ್ರದಲ್ಲಿ ಯಾರ ಮುಂದೆ ನಿಲ್ಲಬೇಕು ಎಂದು ಕೇಳುವಾಗ ಆದಿಕಾಂಡ 49ನೇ ಅಧ್ಯಾಯ ನೋಡಿ, 8ನೇ ವಚನ ತೆಗೆದುಕೊಂಡ್ರೆ ಏನ್ ಮಾಡಬೇಕು? ಯಹೂದವೇ, ನಿನ್ನ ಅಣ್ಣ ತಮ್ಮಂದಿರು ಅಲ್ಲಿ ಕೆಳಗಡೆ ಪುಟ್ಟೋಟ ನೋಡ್ರಿ. ಯಹೂದ ಅಂದ್ರೆ ಏನು? ಕೆಳಗಡೆ ಬರ್ದಿರ್ತಾರ ನೋಡಿ, ಪುಟ್ಟೋಟ ಇರ್ತಾರ, ಸಣ್ಣ ಇರ್ತಾರ, ಅಲ್ಲಿ ನೋಡಿ ಯಹೂದ ಅಂದ್ರೆ ಏನು ಅಂತ. ಪುಟ್ಟೋಟಲ್ಲಿರುತ್ತೆ. ಯಹೂದ ಅಂದ್ರೆ ಯಹೂದ ಅಂದ್ರೆ ಏನು ಗೊತ್ತಾ? ಸ್ತುತಿ ಅಂತ. ಏನಂತ? ಸ್ತುತಿ. ಈಗ ಯುದ್ಧದಲ್ಲಿ ಮಾಡಕ್ ಹೋಗ್ಬೇಕಾದ್ರೆ 12 ಗೋತ್ರ ಹೋಗ್ಬೇಕು. 12 ಗೋತ್ರದಲ್ಲಿ ಮುಂದೆ ಯಾರು ನಿಲ್ಬೇಕು ಅಂದ್ರೆ ದೇವರು ಹೇಳ್ತಾರೆ ಯಹೂದ ಗೋತ್ರ ಮುಂದೆ ನಿಲ್ಬೇಕು. ಯಾವ ಗೋತ್ರ? ಯಹೂದ ಅಂದ್ರೆ ಏನು? ಸ್ತುತಿ 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 ಆರಾಧನೆ. ಮೊದಲು ಯಾರಿರ್ತಾರೆ ಗೊತ್ತಾ? ಯಾರಿರ್ತಾರೆ ಮೊದಲು? ಸ್ತುತಿಸುವವರು. ಯಾರಿರ್ತಾರೆ? ಸ್ತುತಿಸುವವರು. ಸ್ತುತಿ ಸ್ಟಾರ್ಟ್ ಆದಾಗ ಏನಾಗ್ತದೆ ಗೊತ್ತಾ? ಏನಾಗ್ತದೆ? ಮಹಿಮೆ ಬರ್ತದೆ. ಏನ್ ಬರ್ತದೆ? ಎಲ್ಲಿ ಸ್ತುತಿ ಇರ್ತದೋ ಅದು ಏನಾಗ್ತದೆ? ಹಂಗಾದ್ರೆ ನೀವು ಮೊದಲು ಆಲಯ ಬಂದ ತಕ್ಷಣ ಏನ್ ಮಾಡಬೇಕು? ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡಬೇಕು? ಸ್ತುತಿ ಸ್ತುತಿ